ಹೊಸ ವರ್ಷ ಅಂದರೆ ಯುಗಾದಿ ನಂತರದಲ್ಲಿ ಬರತಕ್ಕಂತಹ ಪರಾಭವನಾಮ ಸಂವತ್ಸರ ಏನಿದೆ, ಹೈಂದವಿಯ ಹೊಸ ವರ್ಷ, ಇದು ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ? ವೃಷಭ ರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದಲ್ಲಿ ಸುಖ ದುಃಖ ಎಷ್ಟರ ಮಟ್ಟಿಗೆ, ಲಾಭ ನಷ್ಟ ಯಾವ ರೀತಿಯಾಗಿರುತ್ತೆ, ಅಭಿವೃದ್ಧಿ ಅಥವಾ ಅವನತಿಯೋ, ಲಾಭ ನಷ್ಟ ಇದೆಲ್ಲ, ಆರೋಗ್ಯ ಅನಾರೋಗ್ಯ ಎಲ್ಲ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ಈ ಒಂದು ವರ್ಷದಲ್ಲಿ ಇರತಕ್ಕಂತಹ ಗ್ರಹಗತಿಗಳಿಗೆ ಅನುಸಾರವಾಗಿ ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ಗುರು ವೃಷಭ ರಾಶಿಯವರಿಗೆ ಈಗ ಅವನು ದ್ವಿತೀಯ ಸ್ಥಾನದಲ್ಲಿ, ಗುರುಬಲ ಚೆನ್ನಾಗಿರುತ್ತೆ. ವರ್ಷದ ಒಂದು ಜೂನ್ವರೆಗೂ ಕೂಡ ಒಂದು 2 ಮಾಸಗಳಲ್ಲಿ ಉತ್ತಮವಾದಂತಹ ಗುರುಬಲ ಇರುತ್ತೆ. ನಂತರದಲ್ಲಿ ಅವನು ಕರ್ಕಾಟಕ ರಾಶಿಗೆ ಹೋಗ್ತಾನೆ, ಅತಿಚಾರ ನಡೆಯಿಂದ ಸಿಂಹರಾಶಿಗೆ ಹೋಗತಕ್ಕಂಥದ್ದು, ವಕ್ರಿಯಾಗಿ ಪುನಃ ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು. ಹೀಗೆ ವೃಷಭ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದಲ್ಲಿ ಈ ಒಂದು ವರ್ಷದಲ್ಲಿ ಹಲವು ರೀತಿಯಾದಂತಹ ಬದಲಾವಣೆಗಳು ಇದೆ. ಈ ಯಾವ ಬದಲಾವಣೆಗಳು ಕೂಡ ವೃಷಭ ರಾಶಿಯವರ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅಂಥೇಳಿ ಹೇಳಬೇಕಾಗತ್ತೆ. ಯಾಕೆಂದರೆ ವೃಷಭ ರಾಶಿಯವರಿಗೆ ಏಕಾದಶದಲ್ಲಿರ್ತಕ್ಕಂತಹ ಶನಿ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಧನಕಾರಕನಾಗಿರತಕ್ಕಂತಹ, ಕರ್ಮಕಾರಕನಾಗಿರತಕ್ಕಂತಹ, ಧರ್ಮಕಾರಕನಾಗಿರತಕ್ಕಂತಹ, ಸಂತಾನಕಾರಕನಾಗಿರತಕ್ಕಂತಹ ಗುರು ಇರುವುದರಿಂದ ವರ್ಷದ ಆದಿಯಲ್ಲಿ ಉತ್ತಮವಾದಂತಹ ಫಲಗಳು ವೃಷಭ ರಾಶಿಯರ ಅನುಭವಕ್ಕೆ ಬರ್ತಾ ಇರುತ್ತೆ. ಏಕೆಂದರೆ ಇನ್ನು ಒಂದು ವರ್ಷ ಏನಿದೆ ವೃಷಭ ರಾಶಿಯವರಿಗೆ ಹೆಚ್ಚು ಕಡಿಮೆ ಒಳ್ಳೆಯದೇ ಆಗುತ್ತೆ ಅಂಥೇಳಿ ಹೇಳಬೇಕಾಗುತ್ತೆ. ಏಕೆಂದರೆ ಒಂದು ಶುಭ ಫಲ ಅನ್ನತಕ್ಕಂಥದ್ದು 6, 10ಕ್ಕೆ 6 ಅಂತ ಹೇಳಿ ತೆಗೆದುಕೊಂಡ್ರೆ ಕಷ್ಟ ಅನ್ನತಕ್ಕಂಥದ್ದು 3 ಇರುತ್ತೆ. ಅರ್ಧ ಕಡಿಮೆ ಅಂದರೆ ಸುಖವಾಗಿಯೇ ಈ ವರ್ಷದಲ್ಲಿ ತಾವು ಇರ್ತೀರ. ಈ ಒಂದು ವರ್ಷದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯಯೋಜನೆಗಳನ್ನು ಕೂಡ ಪರಿಪೂರ್ಣ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿಯು ಕೂಡ ಗ್ರಹಗತಿಗಳಿಗೆ ಅನುಸಾರವಾಗಿ ಈ ವರ್ಷದಲ್ಲಿ ಪಡೆದುಕೊಳ್ಳಲಿದ್ದೀರಾ ಅಂಥೇಳಿ ಹೇಳಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯವಾಗಿ ಇರತಕ್ಕಂತಹ ರೋಗವು ನಿಯಂತ್ರಣಕ್ಕೆ ಬರತಕ್ಕಂಥದ್ದು ತುಂಬ ಮುಖ್ಯ. ಹೀಗೆ ಪ್ರತಿಯೊಂದು ಯಾವುದೇ ಕ್ಷೇತ್ರದಲ್ಲಿ ನಾವು ತೆಗೆದುಕೊಂಡರೂ ಕೂಡ ವೃಷಭ ರಾಶಿಯವರಿಗೆ ಈ ವರ್ಷ ಉತ್ತಮವಾದಂತಹ ಫಲವೇ ಇದೆ ಅಂಥೇಳಿ ಹೇಳಬೇಕಾಗುತ್ತೆ. ನೀವು ಈ ಹಣಕಾಸಿನ ವಿಚಾರಕ್ಕೆ ಯಾರು ಕೇಳತಕ್ಕಂಥದ್ದು, ಈ ಒಂದು ವರ್ಷದಲ್ಲಿ ಹಣಕಾಸಿನ ವಿಚಾರ ಹೇಗಿರುತ್ತೆ, ಏನಾದರೂ ಅಭಿವೃದ್ಧಿ ಆಗುತ್ತಾ, ಸಾಲ ಮಾಡಿದರೆ ಸಾಲ ತೀರಿಸ್ತಕ್ಕಂತಹ ಶಕ್ತಿ ಬರುತ್ತಾ, ಹಣವನ್ನು ನಾವು ಎಲ್ಲಿ ತೊಡಗಿಸಿದರೆ ಲಾಭವನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯ, ಹೀಗೆಲ್ಲ ತುಂಬ ಪ್ರಶ್ನೆಗಳು ಇರುತ್ತೆ. ಈ ವೃಷಭ ರಾಶಿಯವರಿಗೆ ಈ ಒಂದು ವರ್ಷದ ಗ್ರಹಗತಿಗಳನ್ನು ನಾವು ಪ್ರಮುಖವಾಗಿ ಗಮನಿಸಿದರೆ, ಕರ್ಮಸ್ಥಾನದಲ್ಲಿರತಕ್ಕಂತಹ ರಾಹು ಕೇತು ಇರತಕ್ಕಂತಹ 4ನೇ ಮನೆ, ಗುರು ಬದಲಾವಣೆಗಳು, ಶನಿ ಏಕಾದಶ ಅಂದರೆ ಶುಭ ಏಕಾದಶ ಸ್ಥಾನದಲ್ಲಿ ಇರತಕ್ಕಂಥದ್ದು, ರವಿ ಶುಕ್ರ ಬುಧ ಗ್ರಹದ ಕೆಲವೊಂದು ಆವರ್ತನೆ ಅಂದರೆ ಚಲನೆ, ಇವೆಲ್ಲವೂ ವೃಷಭ ರಾಶಿಯವರಿಗೆ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಅಂದರೆ ಸ್ಥಿರವಾಗಿರತಕ್ಕಂತಹ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ. ನೀವು ಕೇವಲ ಹಣ ಬಂದರೆ ಪ್ರಯೋಜನ ಇಲ್ಲ, ಹಣ ಬಂದಂತಹದ್ದನ್ನು ಉಳಿಸ್ತಕ್ಕಂಥದ್ದು ತುಂಬ ಮುಖ್ಯ. ಎಷ್ಟೋ ಜನಕ್ಕೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡ್ತಾರೆ, ಹಣ ಉಳಿಸುವುದಕ್ಕೆ ಆಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಸ್ಥಿರ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಹಣವನ್ನು ಗಳಿಸಿ ಉಳಿಸಿ ಆ ಮೂಲಕ ಅದರಿಂದ ಏನಾದರೂ ಒಂದು ಆಸ್ತಿಯನ್ನು, ಸಂಪತ್ತನ್ನು ನೀವು ಸಂಪಾದನೆ ಮಾಡತಕ್ಕಂತಹ ವಿಶೇಷವಾದಂತಹ ಯೋಗವು ಕೂಡ ಈ ವರ್ಷದಲ್ಲಿ ಇದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಈ ಬಡ್ತಿ ಅನ್ನೋದ ಪ್ರಮೋಷನ್ ಉಂಟಾಗತಕ್ಕಂಥ, ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಅದು ಆರ್ಥಿಕವಾಗಿ ಉತ್ತಮವಾದಂತಹ ಪ್ಯಾಕೇಜ್ ಸಿಕ್ಕಿ ಆ ಮೂಲಕ ಕೆಲಸ ಬದಲಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಈಗಾಗಲೇ ಏನಾದರೂ ಕೆಲಸ ಬದಲಾವಣೆಯನ್ನು ಮಾಡಬೇಕು ಅಂದುಕೊಂಡಿದ್ದರೆ ಈ ಯುಗಾದಿ ನಂತರದಲ್ಲಿ ಉತ್ತಮವಾದಂತಹ ಸಮಯಗಳ ಇರುವುದರಿಂದ ಆ ಸಮಯದಲ್ಲಿ ಕೆಲಸವನ್ನು ಬದಲಾವಣೆಯನ್ನು ಮಾಡಿದರೆ ನೀವು ನಿರೀಕ್ಷಿಸಿದಂತೆ ಅದರಲ್ಲಿ ಒಂದು ಕರಿಯರಲ್ಲಿ ಉತ್ತಮವಾದಂತಹ ಭವಿಷ್ಯ ಉಂಟಾಗುತ್ತೆ. ಅದರಿಂದ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಸರ್ಕಾರಿ ಕ್ಷೇತ್ರದಲ್ಲಿರ್ಬೋದು, ಖಾಸಗಿ ಕ್ಷೇತ್ರದಲ್ಲಿರ್ಬೋದು, ವಿವಿಧ ರೀತಿಯಾದಂತಹ ಕೆಲಸವನ್ನು ಮಾಡತಕ್ಕಂಥವ್ರು ಇರ್ಬೋದು, ಕಲಾವಿದರಿರ್ಬೋದು ಅಥವಾ ಕೃಷಿಕರಿರ್ಬೋದು, ಇನ್ನಿತರ ಉದ್ಯೋಗವನ್ನು ಮಾಡತಕ್ಕ ಯಾರೇ ಆದರೂ ಕೂಡ ಅವರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ, ವ್ಯವಹಾರದ ಕ್ಷೇತ್ರದಲ್ಲಿ ಈ ವರ್ಷದಲ್ಲಿ ಅಭಿವೃದ್ಧಿಯನ್ನು ಅಂದರೆ ಇಷ್ಟು ವರ್ಷದಲ್ಲಿ ಕಾಣದೇ ಇರತಕ್ಕಂತಹ ಅಭಿವೃದ್ಧಿಯನ್ನು ಇನ್ನು ಮುಂದೆ ಕಾಣುವುದಕ್ಕೆ, ಈ ವರ್ಷದಲ್ಲಿ ಕಾಣುವುದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ
ನಿಮ್ಮ ವ್ಯವಹಾರವನ್ನು ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡತಕ್ಕಂಥದ್ದು, ಅಭಿವೃದ್ಧಿ ಮಾಡತಕ್ಕಂಥದ್ದು, ಪ್ರಮೋಷನ್ ಮಾಡತಕ್ಕಂಥ ಇಂತಹದ್ದನ್ನು ನೀವು ಮಾಡಿಕೊಳ್ಳಿ. ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂತಹ ಒಂದು ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ. ಅಂದರೆ ಯಾವುದೋ ಒಂದು ದೊಡ್ಡ ದೊಡ್ಡ ರೋಗ ಕಾಯಿಲೆಗಳು ಬರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಆಗಬಹುದು, ಅಂತಹದ್ದೆಲ್ಲ ಯಾವುದೇ ಭಯಪಡತಕ್ಕಂತಹ ಅಗತ್ಯ ಇಲ್ಲ. ಆದರೆ ಗ್ರಹಗತಿಗಳು ಕೇವಲ ನಾವು ಹೇಳ್ತಕ್ಕಂಥದ್ದು 1 ವರ್ಷದ ಭವಿಷ್ಯ. ಈ ಜಾತಕ ನಿಮ್ಮ ವೈಯಕ್ತಿಕವಾದಂತಹ ಜಾತಕದಲ್ಲಿ ಮಾರಕವಾದಂತಹ ದಶಾಭುಕ್ತಿ ಇಂತಹದ್ದು ಏನಾದರೂ ನಡೀತಾ ಇದ್ದರೆ ಅದು ಕೆಲವೊಂದು ಅನಿರೀಕ್ಷಿತವಾದಂತಹ ಘಟನೆಗಳು, ವಿಪತ್ತುಗಳು ಬಂದೇ ಬರುತ್ತೆ. ಆದರೆ ಜನರಲ್ ಆಗಿ ನಾವು ನೋಡಿ ಹೇಳ್ತಾಗ ಆರೋಗ್ಯ ಅನ್ನತಕ್ಕಂಥ ಸುಸ್ಥಿತಿಯಲ್ಲಿ ಇರುತ್ತೆ. ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬರತಕ್ಕಂತಹ ಸಾಧ್ಯತೆಗಳು ಇಲ್ಲ. ಈಗಾಗಲೇ ಏನಾದರೂ ರೋಗದಿಂದ ನರಳುತ್ತಾ ಇದ್ದರೆ ಅಂಥವರು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆದುಕೊಂಡಾಗ ಉಪಶಮನ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆರೋಗ್ಯದ ಬಗ್ಗೆ ಅಂತಂಥ ದೊಡ್ಡ ಸಮಸ್ಯೆ ಬರತಕ್ಕಂಥದ್ದು ಏನೂ ಇಲ್ಲ. ಇನ್ನು ವಿಶೇಷವಾಗಿ ಅದರಲ್ಲೂ ರಾಜಕೀಯ ರಂಗದಲ್ಲಿರತಕ್ಕಂಥವರಿಗೆ ಏಕಾದಶಕ್ಕೆ ಅಂದರೆ 11ನೇ ಮನೆಗೆ ರವಿ ಬಂದಾಗ, ರವಿ ಮತ್ತು ಶನಿ ಒಂದು ಪರಸ್ಪರ ಶತ್ರುಗಳಾದರೂ ಕೂಡ ಅವನಿಗೆ ರವಿಗೆ ಅದು ಮಿತ್ರಸ್ಥಾನ ಆಗಿರುವುದರಿಂದ ಆ ಸಮಯದಲ್ಲಿ ಅನಿರೀಕ್ಷಿತವಾದಂತಹ ಪದವಿ, ಅದರಲ್ಲೂ ಈ ರಾಜಕೀಯ ರಂಗದಲ್ಲಿರತಕ್ಕಂಥವರಿಗೆ ಯಾವುದು ಮಂತ್ರಿ ಆಗತಕ್ಕಂಥದ್ದು, ಯಾವುದೋ ಅಧ್ಯಕ್ಷ ಸ್ಥಾನ ಸಿಗತಕ್ಕಂಥದ್ದು, ಇಂತಹ ಒಂದು ವಿಶೇಷವಾದಂತಹ ಪದವಿ ಪ್ರಾಪ್ತಿಯಾಗುತ್ತೆ. ಅನಿರೀಕ್ಷೆ, ಅವರು ಅಂದುಕೊಂಡೇ ಇರುವುದಿಲ್ಲ ನನಗಿಂತಹ ಸಿಗುತ್ತೆ ಅಂತ. ಅಂತಹ ಒಂದು ವಿಶೇಷವಾದಂತಹ ಪದವಿ ಪ್ರಾಪ್ತಿಯಾಗತಕ್ಕಂತಹ ಯೋಗವು ಕೂಡ ಈ ವರ್ಷದ ಆದಿಯಲ್ಲಿ ಉಂಟಾಗತಕ್ಕಂತಹ ಒಂದು ವರ್ಷದ ಮೊದಲ ತಿಂಗಳುಗಳಲ್ಲಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಕೂಡ ಗ್ರಹಗತಿಗಳು ಸೂಚಿಸ್ತಾ ಇದೆ. ಅದರಲ್ಲೂ ಸರ್ಕಾರಿ ಕೆಲಸಕ್ಕೆ ಯಾರೋ ಪ್ರಯತ್ನ ಮಾಡ್ತಾ ಇರ್ತೀರೋ ಅಂಥವರಿಗೆ ಸರ್ಕಾರಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಇನ್ನು ವ್ಯಾಪಾರ, ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರು, ಚಿನ್ನ ಬೆಳ್ಳಿ ಇರ್ಬೋದು, ಬಟ್ಟೆದಿರ್ಬೋದು, ತರಕಾರಿ ವ್ಯಾಪಾರ ಇರ್ಬೋದು, ಅಥವಾ ಮರ ಬಟ್ಟುಗಳ ವ್ಯಾಪಾರ, ಪೀಠೋಪಕರಣಗಳಿರ್ಬೋದು, ಫರ್ನಿಚರ್, ಇದು ಯಾವುದೇ ವ್ಯವಹಾರವನ್ನು, ಔಷಧ ವ್ಯಾಪಾರ, ಯಾವುದೇ ವ್ಯವಹಾರವನ್ನು ಮಾಡತಕ್ಕಂಥವರ ವೃಷಭರಾಶಿಯವರಿಗೆ ಉತ್ತಮವಾದಂತಹ ಲಾಭ ಬರತಕ್ಕಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಹೆಚ್ಚು ಗೋಚರಿಸ್ತಾ ಇದೆ. ಅಂದರೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದರೂ ಲಾಭವನ್ನು ಗಳಿಸ್ತೀರಾ ಅಂಥೇಳಿ ಅರ್ಥ. ಜೊತೆಯಲ್ಲಿ ಮನೆ ಕಟ್ಟತಕ್ಕಂತಹ ಒಂದು ಕನಸೇನಾದರೂ ಇದ್ದರೆ ಅದು ಈ ವರ್ಷದಲ್ಲಿ ನಿಮಗೆ ಅದು ನನಸಾಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಇದೆ ಅಂತ ಹೇಳಬೇಕಾಗುತ್ತೆ. ಮನೆಯನ್ನು ಎಷ್ಟೋ ವರ್ಷದಿಂದ ಕಟ್ಟಬೇಕು ಅನ್ನೋತಕ್ಕಂತಹ ಒಂದು ಆಸೆ ಇರುತ್ತೆ. ಸ್ವಂತ ಮನೆ, ಸ್ವಂತ ಸೂರನ್ನು ಗಳಿಸ್ಕೊಳ್ಕೋಬೇಕು ಅಂತ. ಈ ವರ್ಷದಲ್ಲಿ ನೀವು ವರ್ಷದ ಒಂದು ಪ್ರಾರಂಭದಲ್ಲಿ ಅಂತಹ ಪ್ರಯತ್ನವನ್ನು ಮಾಡಿದರೆ, ಜೂನ್ ಒಳಗಡೆ ಅಂತಹ ಪ್ರಯತ್ನವನ್ನು ಮಾಡಿದರೆ ಮನೆಯನ್ನು ಕಟ್ಟಿ ಆ ಮೂಲಕ ಆ ಮನೆಯಲ್ಲಿ ವಾಸ ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಗೃಹ ಯೋಗವು ಕೂಡ ಬದುಕಿ ಬರುತ್ತೆ. ಮನೆ ಕಟ್ಟತಕ್ಕಂಥದ್ದು, ನಿವೇಶನ, ಒಂದು ಸೈಟ್ ತಗೋಬೇಕು ಅಂತಿದ್ರೆ ಉತ್ತಮವಾದಂತಹ ನಿವೇಶನವು ಕೂಡ ಸಿಗುತ್ತೆ. ಪ್ರಯತ್ನವನ್ನು ಮಾಡಿ ಈ ವರ್ಷದಲ್ಲಿ ನೀವು ಮನೆ ಅಥವಾ ನಿವೇಶನ ಇಂತಹದ್ದು ಭೂಮಿಗೆ ಸಂಬಂಧಪಟ್ಟಂತಹ ಭೂ ವ್ಯವಹಾರಗಳಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ತೀರಾ ಅಂಥೇಳಿ ಹೇಳಬೇಕಾಗುತ್ತೆ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಯಾರು ಮಾಡ್ತಾ ಇರ್ತಾರೋ ಅಂಥವ್ರು ವಿಶೇಷವಾಗಿ ಲಾಭ ಗಳಿಸ್ತಕ್ಕಂತಹದ್ದು ಕೂಡ ಉಂಟು. ಆದ್ದರಿಂದ ಇದು ವಾಹನ ಖರೀದಿ ಇರ್ಬೋದು, ಭೂಮಿ ಖರೀದಿ ಮಾಡತಕ್ಕಂಥದ್ದು, ಕೃಷಿ ಭೂಮಿ ಮಾಡತಕ್ಕಂಥದ್ದು, ಅಥವಾ ಯಾವುದೇ ಒಂದು ಫಾರ್ಮ್ ಹೌಸ್ ಇರ್ಬೋದು, ಯಾವುದೇ ಆದರೂ ಕೂಡ ಈ ವರ್ಷದಲ್ಲಿ ನೀವು ಮಾಡೋದರಿಂದ ಒಂದು ಜೀವನದಲ್ಲಿ ಅದು ನಿಮಗೆ ವಿಶೇಷವಾದಂತಹ ಅಭಿವೃದ್ಧಿಯನ್ನು, ಲಾಭವನ್ನು ತಂದುಕೊಡುತ್ತೆ. ಶತ್ರುಗಳು ಎಲ್ಲ, ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಶತ್ರುಗಳ ಒಂದು ಕಾಟ ಇದ್ದೇ ಇರುತ್ತೆ. ಅದರಿಂದ ದೃಷ್ಟಿದೋಷ ಇಂತಹದ್ದೆಲ್ಲ ಆಗತಕ್ಕಂಥ ದೃಷ್ಟಿದೋಷ ಇರ್ಬೋದು, ಏನೋ ಮಾಟ ಮಂತ್ರ ಮಾಡಿದ್ರೆ ಏನೋ ಅನ್ನತಕ್ಕಂತಹ ಭಯ ಕಾಡತಕ್ಕಂಥದ್ದು, ಇಂತಹ ಯಾವುದೇ ಇದ್ದರೂ ಕೂಡ ಈ ವರ್ಷದಲ್ಲಿ ನೀವು ಹೆದರಬೇಕಾಗಿಲ್ಲ. ಯಾಕೆಂದರೆ ಶತ್ರು ನಿಗ್ರಹವನ್ನು ಮಾಡಿ ಆ ಮೂಲಕ ನಿಮ್ಮ ದಾರಿಯನ್ನು ನೀವು ಸೃಷ್ಟಿ ಮಾಡಿಕೊಂಡು ಮುಂದುವರಿತಕ್ಕಂತಹ, ಪ್ರಗತಿಯನ್ನು ಕಾಣತಕ್ಕಂತಹ, ಶ್ರೇಯಸ್ಸನ್ನು ಗಳಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ವೃಷಭ ರಾಶಿಯವರಿಗೆ ಇದೆ. ಆದ್ದರಿಂದ ಶತ್ರುಗಳು ಯಾವ ರೀತಿಯಾಗಿ ಇರಲಿ, ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ನಿಮ್ಮ ಮುಂದೆ ಏನು ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಶತ್ರು ನಿಗ್ರಹವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಯೋಗವು ಕೂಡ ಈ ವರ್ಷದಲ್ಲಿ ನಿಮಗೆ ಇದೆ ಅಂಥೇಳಿ ಹೇಳಬೇಕಾಗುತ್ತೆ. ಎಲ್ಲ ಇದ್ರೂ ಕೂಡ ಎಲ್ಲ ಇದೆ, ಆದರೆ ಏನೋ ಒಂದು ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ ಅಂತಾಗಿ ಎಷ್ಟೋ ಜನಕ್ಕೆ ಕಾಡ್ತಾ ಇರುತ್ತೆ. ಅದು ಕೆಲವರಿಗೆ ಸಂಗಾತಿಯಿಂದ, ಕೆಲವರಿಗೆ ಮಕ್ಕಳಿಂದ, ಕೆಲವರಿಗೆ ಕುಟುಂಬದಿಂದ, ಕೆಲವರಿಗೆ ಸಹೋದ್ಯೋಗಿಗಳಿಂದ, ಕೆಲವರಿಗೆ ಸ್ನೇಹಿತರಿಂದ, ಹೀಗೆ ಏನೋ ಒಂದಲ್ಲ ಒಂದು ರೀತಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಆ ವಿಚಾರದಲ್ಲಿ ವೃಷರಾಶಿಯನ್ನು ನಾವು ತೆಗೆದುಕೊಂಡ್ರೆ ಮಕ್ಕಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು ಬರಬಹುದು. ಅವರವರಿಗೆ ಯಾವ ವಯಸ್ಸಿನ ಮಕ್ಕಳೇ ಇರಲಿ, ಅವರಿಗೆ ಆ ವಯಸ್ಸಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದ್ದು ಅಥವಾ ಪ್ರೀತಿ ಪ್ರೇಮ ಇಂತಹದ್ದು ಇರ್ಬೋದು, ಅಥವಾ ಲವ್ ಕೇಸ್ಗಳು, ಅಥವಾ ಮದುವೆ ಆಗಿಲ್ಲ ಅನ್ನತಕ್ಕಂಥದ್ದು, ಮಗಳಿಗೆ ಕೆಲಸ ಸಿಕ್ಕಿಲ್ಲ ಅನ್ನತಕ್ಕಂತಹ ಯಾವುದೋ ಒಂದು ರೀತಿಯ ಸಮಸ್ಯೆ ಅವರವರಿಗೆ ಮಕ್ಕಳಿಂದ ಉಂಟಾಗ್ತಾ ಇರುತ್ತೆ.
ಆದ್ದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಿಕೊಳ್ಳಿ. ಮಕ್ಕಳಿಂದ ಸಮಸ್ಯೆ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ವಿದೇಶಕ್ಕೆ ಹೋಗತಕ್ಕಂತಹ ಮಕ್ಕಳ ಆಸೆ ಈ ವರ್ಷದಲ್ಲಿ ಕೈಗೂಡುತ್ತೆ. ಒಂದು ವಿಶೇಷವಾದಂತಹ ಒಂದು ಅವಕಾಶಗಳು ಒದಗಿ ಬರತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷ ಸಂಗೀತಗಾರರಿರ್ಬೋದು, ಅಂಥವರಿಗೆ ಒಳ್ಳೆಯ ವೇದಿಕೆ ಸಿಗತಕ್ಕಂಥದ್ದು, ಚಲನಚಿತ್ರದಲ್ಲಿ ಉತ್ತಮವಾದಂತಹ ಒಂದು ಆಪರ್ಚುನಿಟಿ, ಸದಾ ಅವಕಾಶಗಳು ಸಿಗತಕ್ಕಂಥದ್ದು, ಆ ಮೂಲಕ ಪ್ರಸಿದ್ಧಿ ಗಳಿಸ್ತಕ್ಕಂಥ ಇಂತಹದ್ದೆಲ್ಲ. ಅದರಲ್ಲೂ ಕೂಡ ಈ ಚಲನಚಿತ್ರ ಕ್ಷೇತ್ರದಲ್ಲಿ ಕಿರುಚಿತ್ರ ತೆಗಿತಕ್ಕಂಥವ್ರು, ಧಾರಾವಾಹಿಗಳನ್ನು ನಿರ್ಮಾಣ ಮಾಡತಕ್ಕಂಥವ್ರು, ಸಾಕ್ಷ್ಯಚಿತ್ರಗಳನ್ನು ಮಾಡತಕ್ಕಂಥವರಿಗೆ ಈ ವರ್ಷ ಒಂದು ಉತ್ತಮವಾದಂತಹ ವರ್ಷ ಅಂತ ಹೇಳ್ಬೋದು. ಸ್ವಲ್ಪ ಅವರು ಎಫರ್ಟ್ ಹಾಕಿ ಆ ಮೂಲಕ ಕಠಿಣ ಪರಿಶ್ರಮವನ್ನು ಪಟ್ಟರೆ ಉತ್ತಮವಾದಂತಹ ಖ್ಯಾತಿಯನ್ನು, ಹಣವನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅದರ ದಾಂಪತ್ಯ ಜೀವನ ಅಂತ ನಾವು ತೆಗೆದುಕೊಂಡಾಗ ಉತ್ತಮವಾದಂತಹ ದಾಂಪತ್ಯ ಜೀವನ, ಸುಖವಾಗಿ ಆಹಾರ ವಿಹಾರ, ದೂರದ ಊರುಗಳಿಗೆ ತೀರ್ಥಯಾತ್ರೆಯನ್ನು ಮಾಡತಕ್ಕಂಥದ್ದು ಅಥವಾ ಫಾರಿನ್ ಟೂರ್ ಮಾಡತಕ್ಕಂತಹ ಯೋಗ ಎಲ್ಲವೂ ಕೂಡ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಇದೆ. ಅದರಿಂದ ಹೆಚ್ಚು ಉತ್ತಮ ಫಲವನ್ನು ವೃಷಭ ರಾಶಿಯವರು ಈ ವರ್ಷದಲ್ಲಿ ನೀವು ನೋಡ್ತೀರ. ಮಹಾಲಕ್ಷ್ಮಿಯನ್ನು ಒಂದು ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ಮಹಾಲಕ್ಷ್ಮಿಯನ್ನು ಉಪಾಸನೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ದೇವಿ ಸಂಬಂಧಿತವಾದಂತಹ ವಿಶೇಷವಾದಂತಹ ಪರ್ವಕಾಲಗಳು ಇರುತ್ತೆ. ಶರನ್ನವರಾತ್ರಿ ಇರ್ಬೋದು, ವಸಂತ ನವರಾತ್ರಿ ಇರ್ಬೋದು, ಶುಕ್ರವಾರ, ವರಮಹಾಲಕ್ಷ್ಮಿ ವ್ರತ, ಗೌರಿ ವ್ರತ, ಇಂತಹ ದೇವಿ ಸಂಬಂಧಿತವಾದಂತಹ ಪರ್ವಕಾಲಗಳು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳತಕ್ಕಂಥದ್ದು ಮರೆಯಬೇಡಿ. ಆ ಸಮಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಏರ್ಪಡಿಸಿಕೊಳ್ಳಿ. ಸುವಾಸಿನಿಯರಿಗೆ ಎಲ್ಲ ವಿಶೇಷವಾದ ಪೂಜೆಯನ್ನು ಮಾಡತಕ್ಕಂಥದ್ದು, ಇಂತಹದ್ದೆಲ್ಲ ಮಹಾಲಕ್ಷ್ಮಿಯರನ್ನು ಆರಾಧಿಸಿದರೆ, ದುರ್ಗಾ ಪೂಜೆಯನ್ನು ಮಾಡಿದರೆ, ದೇವಿಯನ್ನು ನಿರಂತರವಾಗಿ ಆರಾಧಿಸಿದರೆ ಇನ್ನೂ ಉತ್ತಮವಾದಂತಹ ಫಲವನ್ನು ವೃಷಭ ರಾಶಿಯವರು ಈ ವರ್ಷದಲ್ಲಿ ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮಿಶ್ರ ಫಲಗಳು ಅನ್ನೋದಕ್ಕಿಂತ ವೃಷಭ ರಾಶಿಗೆ ಈ ಪರಾಭವನ ಸಂವತ್ಸರ ಏನಿದೆ ಉತ್ತಮವಾದಂತಹ ಫಲವನ್ನು ಕೊಡತಕ್ಕಂತಹ ರಾಜಯೋಗಕಾರಕವಾದಂತಹ ವರ್ಷ ಅಂತೇಳಿ ಹೇಳಬಹುದು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.